ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತೊಂದು vguard ಸ್ಟ್ಯಾಂಡ್ ಫ್ಯಾನ್ ಪೆಡಸ್ಟಲ್ ಫ್ಯಾನ್ ಏನನ್ಬೋದು ಈ ಫ್ಯಾನ್ನ ಒಂದು ರಿಪೇರಿಯ ಪರಿಪೂರ್ಣ ಒಂದು ಮಾಹಿತಿಯನ್ನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್ SupremeRepairsಗೆ ಸ್ವಾಗತ ಸುಸ್ವಾಗತ. ನೋಡಿ, ಈ ಥರ ಇದರ ಬಿಡಿಭಾಗಗಳನ್ನು ಒಂದೊಂದಾಗಿ ನಾವು ಓಪನ್ ಮಾಡ್ತಾ ಹೋಗಬೇಕಾಗುತ್ತೆ, ಓಪನ್ ಮಾಡಿ ಇಟ್ಕೋಬೇಕಾಗುತ್ತೆ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ನೋಡಿ, ಒಂದೊಂದಾಗಿ ಈ ಥರ ಫ್ಯಾನ್ನ ಗ್ರಿಲ್ಗಳನ್ನು ನಾವು ಬಿಚ್ಚಿ ಇಟ್ಕೋಬೇಕಾಗುತ್ತೆ. ಬಿಚ್ಚಿದಂಥ ಒಂದು ಬಿಡಿ ಭಾಗಗಳನ್ನು ನಾವು ಕೇರ್ಫುಲ್ಲಾಗಿ ಒಂದು ಕಡೆ ಇಟ್ಕೋಬೇಕು, ಯಾವುದನ್ನು ಹಾಳು ಮಾಡಬಾರ್ದು. ಈ ಥರ ಒಂದೊಂದಾಗಿ ನಾವು ಪದಾರ್ಥಗಳನ್ನು ಸ್ಪೇರ್ಗಳನ್ನು ಏನಿದೆ ಇದರದ್ದು ಬಿಚ್ತಾ ಹೋಗಬೇಕು. ಈ ಫ್ಯಾನ್ನ ಒಂದು ಸಂಪೂರ್ಣವಾಗಿ ಯಾವ ರೀತಿ ನಾವು ಅಸೆಂಬಲ್ ಮಾಡೋದು, ಯಾವ ರೀತಿ ಕೆಟ್ಟಿರೋ ಫ್ಯಾನ್ಗಳನ್ನ ರೆಡಿ ಮಾಡೋದು ಅನ್ನೋದೊಂದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ನೋಡ್ತಾ ಹೋಗಿ. ಈ ಥರ ಒಂದೊಂದೇ ಒಂದು ಪದಾರ್ಥವನ್ನು ನಾವು ಓಪನ್ ಮಾಡಿ ಇದನ್ನೆಲ್ಲ ಜೋಪಾನಾಗಿ ಇಟ್ಕೋಬೇಕು. ಯಾವುದೇ ಸ್ಕ್ರೂಗಳನ್ನು ಕೂಡ ನಾವು ಆ ಕಡೆ ಈ ಕಡೆ ಬಿಸಾಕಬಾರ್ದು. ನೋಡಿ, ವೈರಿಂಗನ್ನು ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಮೋಟಾರ್ ಪೂರ್ತಿ ಹಾಳಾಗಿದೆ, ಹಾಗಾಗಿ ಇದನ್ನು ಹೊಸದಾಗಿ ಎಲ್ಲ ಬಿಡಿ ಭಾಗಗಳನ್ನು ಹಾಕಿ ನಾನು ರೆಡಿ ಮಾಡ್ಕೋತಾ ಇದ್ದೇನೆ. ಈ ಥರ ಒಂದೊಂದಾಗಿ ಪದಾರ್ಥಗಳನ್ನು ನಾವು ಓಪನ್ ಮಾಡಿ ಸ್ಕ್ರೂಗಳನ್ನೆಲ್ಲ ಸ್ವಲ್ಪ ಜೋಪಾನಾಗಿ ಇಟ್ಕೋಬೇಕು. ನೋಡಿ, ಗೇರ್ ಬಾಕ್ಸ್ ಏನಿದೆ ಇದರ ಸ್ಕ್ರೂಗಳನ್ನು ನಾವು ಓಪನ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ಇದು ಗೇರ್ ಬಾಕ್ಸ್, ಇದು ಆಸಿಲೇಟಿಂಗ್ ಬಾಕ್ಸ್ ಇದು. ಆನಂತರ ಮೋಟರ್ನ ಈ ಥರ ನೆಕ್ಕನ್ನು ಒಂದು ಪಾರ್ಟ್ಸ್ನಿಂದ ಹೊರಗಡೆ ತಕ್ಕೋಬೇಕು. ಆನಂತರ ಈ ಸ್ಟ್ಯಾಂಡ್ ಏನಿದೆ ಇದನ್ನು ಪಕ್ಕಕ್ಕಿಟ್ಟು ಈಗ ನಾವು ಮೋಟರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನೋಡಿ, 4 ಸ್ಕ್ರೂಗಳು ಬರುತ್ತೆ. ಈ ಥರ ನಾವು 4 ಕೂಡ ಓಪನ್ ಮಾಡ್ಕೋಬೇಕು. ಆ ನಟ್ಟು ಬೋಲ್ಟ್ಗಳನ್ನು ಕೂಡ ನಾವು ಸೇಫಾಗಿ ಇಟ್ಕೋಬೇಕು. ನೋಡಿ, ಇವುಗಳನ್ನೆಲ್ಲ ಒಂದು ಕಡೆ ನಾವು ಜೋಪಾನವಾಗಿ ಇಟ್ಕೋಬೇಕಾಗುತ್ತೆ. ಒಂದು ಸಣ್ಣ ಪದಾರ್ಥನೂ ಕೂಡ ನಾವಿಲ್ಲಿ ಆ ಕಡೆ ಈ ಕಡೆ ವೇಸ್ಟ್ ಮಾಡಬಾರ್ದು. ಮತ್ತೆ ಹೇಗಿತ್ತು ಹಾಗೆ ಫಿಟ್ ಮಾಡಬೇಕಲ್ವಾ. ನೋಡಿ, ಇದು ಹಿಂಭಾಗದ ಬುಷ್ ಚೆನ್ನಾಗಿದೆ, ಕಾಯಿಲು ಹೋಗಿದೆ. ಮುಂಭಾಗದ ಬುಷ್ ಹಾಳಾಗಿ ಇದು ತುಂಬ ಬಲವಂತವಾಗಿ ಓಡಿ ಮೋಟಾರ್ ಸುಟ್ಟೋಗಿದೆ. ನೋಡಿ, ಹಿಂಭಾಗದ ಬುಷ್ನ ಒಂದು ಶಾಫ್ಟ್ ಚೆನ್ನಾಗಿದೆ. ಇದು ಮುಂಭಾಗ ಹೋಗಿರೋದ್ರಿಂದ, ಇದು ಬಲವಂತವಾಗಿ ಓಡಿರೋದ್ರಿಂದ ಟೈಟಾಗಿ ಮೋಟರ್ ಹಾಳಾಗಿದೆ. ಹಾಗಾಗಿ ಫ್ಯಾನ್ಗಳು ಸ್ವಲ್ಪ ಟೈಟ್ ಆದರೂ ಕೂಡ ಸ್ವಲ್ಪ ಆಯಿಲ್ ಹಾಕಿ ನೀವು ಅಲ್ಲೇ ಚೆಕ್ ಮಾಡ್ಕೊತಾ ಇರಬೇಕು. ಟೈಟಾಗಿರೋ ಫ್ಯಾನ್ನ ಓಡಿಸ್ತಾ ಹೋದರೆ ಬೇಗ ಹಾಳಾಗ್ಬಿಡುತ್ತೆ. ನೋಡಿ, ಲಾಕ್ಗಳೇನಿದೆ ಇದನ್ನು ಹೊಡೆದು ಓಪನ್ ಮಾಡಿಕೊಂಡು ಆನಂತರ ನಾವು ಬುಷ್ಗಳನ್ನ ಇಲ್ಲಿಗೆ ಸೇರಿಸ್ಕೋಬೇಕಾಗುತ್ತೆ. ಯಾವ ರೀತಿ ಸೇರಿಸೋದು ಅಂತ ನಾನೀಗ ತೋರಿಸ್ತೀನಿ, ಬನ್ನಿ. ನೋಡಿ, ಈ ಥರ ಒಂದು ಶಾಫ್ಟ್ನ ಸಹಾಯದಿಂದ ಹೊಡೆದು ಓಪನ್ ಮಾಡ್ಕೋಬೇಕು. ನೋಡಿ, ಒಳಗಡೆ ಈ ಥರ ಎಲ್ಲ ಇರುತ್ತೆ. ಇದನ್ನೆಲ್ಲ ನಾವು ಕ್ಲೀನ್ ಮಾಡಿಕೊಂಡು ಹೊಸ ಬುಷ್ಗಳನ್ನ ಸೇರಿಸಿ ನಾವು ಮತ್ತೆ ಹೇಗಿತ್ತು ಹಾಗೆ ಫಿಟ್ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಳ್ಳಿ ನಿಧಾನವಾಗಿ. ಫುಲ್ ವಿಡಿಯೋ ಮಾಡಿ ಹಾಕಿದ್ದೀನಿ ನಿಮ್ಗೆ ಈಸಿಯಾಗಿ ಅರ್ಥ ಆಗಲಿ ಅಂತ. ನೋಡಿ, ಪ್ರೆಸ್ ಮಾಡಿ ಇದನ್ನು ಕುಟ್ಟಿ ಸೇರಿಸ್ಕೋಬೇಕು ನಾವು. ಈ ಥರ ಇದಕ್ಕೆ ಆಯಿಲ್ ಹಾಕ್ಕೋಬೇಕಾಗುತ್ತೆ. ಚೆನ್ನಾಗಿ ಆಯಿಲ್ ಹಾಕಬೇಕು. ಆಯಿಲ್ ಜಾಸ್ತಿ ಹಾಕೋದ್ರಿಂದ ಆ ಒಂದು ಶಾಫ್ಟ್ಗಳೇನಿದೆ ಅದೆಲ್ಲ ಫ್ರೀಯಾಗಿ ಈಸಿಯಾಗಿ ರೊಟೇಟ್ ಆಗುತ್ತೆ. ಇದು ಬ್ಯಾಕ್ ಸೈಡ್ನ ಬುಷ್ ಬದಲಾಯಿಸ್ತಾ ಈಗ ಫ್ರಂಟ್ ಸೈಡ್ನ ಬುಷ್ನ ನಾವು ಬದಲಾಯಿಸ್ತಾ ಇದ್ದೀವಿ. ನೋಡ್ಕೊಳ್ಳಿ. ನೋಡಿ, ಒಳಗಡೆ ಈ ಥರ ಇರುತ್ತೆ. ಇದನ್ನೆಲ್ಲ ನಾವು ಕ್ಲೀನ್ ಮಾಡಿ ಬೇರೆದಾದಂಥ ಒಂದು ಹೊಸ ಪದಾರ್ಥನ ಮತ್ತೆ ನಾವು ಸೇರಿಸ್ಕೋಬೇಕಾಗುತ್ತೆ. ಇದಕ್ಕೆ ಮತ್ತೊಂದು ಬುಷ್ನ ನಾವು ಹಾಕಿ ಇದಕ್ಕೊಂದು ರಿಂಗ್ ಬರುತ್ತೆ, ಹತ್ತಿಯ ರಿಂಗ್ ಅದನ್ನು ಹಾಕಿ ನಾವು ಈ ಥರ ಕೂರಿಸಿ ಇದನ್ನು ಕೂಡ ಸಿಂಪಲ್ಲಾಗಿ ಹೊಡೆದು ಲಾಕ್ ಮಾಡ್ಕೋಬೇಕು. ಈ ಥರ ಕುಟ್ಟಿ ಟೈಟಾಗಿ ಸೇರಿಸ್ಕೋಬೇಕಾಗುತ್ತೆ. ಸೇರಿಸ್ಕೊಂಡು ಇದಕ್ಕೂ ಕೂಡ ನಾವು ಆಯಿಲ್ ಹಾಕ್ಕೋಬೇಕು.
ಥರ ಆಯಿಲ್ ಚೆನ್ನಾಗಿ ಹಾಕಬೇಕು. ಅತಿಯಾಗೂ ಹಾಕಬಾರ್ದು, ಕಡಿಮೆನೂ ಹಾಕಬಾರ್ದು. ನೋಡಿ ಇದು ರೆಡಿ ಆಯಿತು. ಇದಕ್ಕೆ ಬುಷ್ಗಳನ್ನ ಸೇರಿಸಿದ್ದೀನಿ. ಒಳಗಡೆ ನೋಡಿ ಈ ಥರ ಇರುತ್ತೆ. ಇದನ್ನೆಲ್ಲ ತೆಗೆದು ಬೇರೆ ಹಾಕಿದ್ದೀನಿ. ಈಗ ಇದಕ್ಕೆ ಶಾಫ್ಟನ್ನು ಬದಲಾಯಿಸ್ಬೇಕೀಗ. ನೋಡಿ ಇದೊಂದು ಲಾಕ್ ಸಿಸ್ಟಮ್ ಬರುತ್ತೆ. ಇದನ್ನು ಓಪನ್ ಮಾಡಿ ತಕ್ಕೋಬೇಕು. ಅದೇ ಯಾವ ಲೆಂತಲ್ಲಿದೆ ಅದನ್ನು ನಾವು ಮಾರ್ಕ್ ಮಾಡಿಕೊಂಡು ಆನಂತರ ಈ ಥರ ಹೊಡೆದು ಓಪನ್ ಮಾಡಿಕೊಂಡು ಬೇರೆ ಹಾಕ್ಕೋಬೇಕು. ನೋಡಿ ಬೇರೆ ಒಂದು ಶಾಫ್ಟನ್ನು ನಾವು ಹಾಕಿ ಈಗ ಸೇರಿಸ್ಕೊತಾ ಇದ್ದೀವಿ. ಇದನ್ನು ಹೈಡ್ರಾಲಿಕ್ ಪ್ರೆಸ್ ಇದ್ದರೆ ಅದರಲ್ಲೂ ಮಾಡ್ಕೋಬೋದು, ಅಥವಾ ಈ ಥರ ಸುತ್ತಿಗೆಯಿಂದ ಸಿಂಪಲ್ಲಾಗಿ ಹೊಡೆಯೋದ್ರಿಂದ ಇದು ಕ್ಲೀನಾಗಿ ಈ ಥರ ಸೇರಿಕೊಡುತ್ತೆ. ಈ ಥರನೂ ನಾವು ಸೇರಿಸ್ಕೋಬೋದು. ತುಂಬ ಒಂದು ಪ್ರೆಷರಾಗಿ ಹೊಡಿಬಾರ್ದು, ಶಾಫ್ಟ್ ಬೆಂಡ್ ಆಗೋ ಸಾಧ್ಯತೆ ಇರುತ್ತೆ. ನೋಡಿ ಇದರಲ್ಲಿ ಲಾಕ್ ಸಿಸ್ಟಮ್ ಬರುತ್ತೆ ಹಳೆಯ ಒಂದು ಶಾಫ್ಟಲ್ಲಿ. ಹೊಸದಕ್ಕೆ ಆ ಥರ ಬರೋಲ್ಲ. ಅದರ ಬದಲಿಗೆ ನಾನೊಂದು ಪ್ಲಾಸ್ಟಿಕ್ನ ಒಂದು ಪೈಪನ್ನು ನಾನು ಈ ರೀತಿ ಹಾಕೋತಾ ಇದ್ದೀನಿ. ಇದು ಲೆವೆಲ್ ಬ್ಯಾಲೆನ್ಸಿಂಗೋಸ್ಕರ. ಆನಂತರ ಇದಕ್ಕೆ ಆಯಿಲ್ನ ಹಾಕ್ಕೋಬೇಕು. ಈ ಶಾಫ್ಟ್ಗೂ ಕೂಡ ಹಾಕ್ಕೊಂಡು ನೋಡಿ ಈಗ ಇದು ಹೊಸ ಕೋರ್, ಇದು ಕಾಯಿಲ್, ಇದನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಕರೆಕ್ಟಾಗಿ ಇವೆಲ್ಲ ಕೂರಬೇಕು. ಇದನ್ನು ನೋಡ್ಕೊಳ್ಳಿ. ಆನಂತರ ಈ ರೋಟರ್ನ ನಾವು ಈ ಥರ ಹಾಕ್ಕೋಬೇಕಾಗುತ್ತೆ. ಈ ರೋಟರ್ ಯಾವ ಲೆವೆಲ್ಗೆ ಇರಬೇಕು ಅಂದರೆ ಮುಂದೆ ತೋರಿಸ್ತೀನಿ ನೋಡಿ. ಇದು ಕರೆಕ್ಟು ಈ ಮೆಜರ್ಮೆಂಟ್ಗೆ ಇರಬೇಕು. ಇದೇನು ಕಬ್ಬಿಣದ ಒಂದು ಕೋರ್ ಇದೆ ಅದು ಮತ್ತು ಆ ರೋಟರ್ನ ಒಂದು ಕಬ್ಬಿಣದ ಭಾಗ ಏನಿದೆ ಅದು ಸಮವಾದ ಜಾಗಕ್ಕೆ ಇಟ್ಕೋಬೇಕು. ಆನಂತರ ಈ ವೈರನ್ನು ಈ ಜಾಗದಿಂದ ನಾವು ತೂರಿಸಿ ಹೊರಗಡೆ ತಗೊಂಡು ಈ ರೀತಿ ಸೇರಿಸ್ಕೋಬೇಕಾಗುತ್ತೆ. ಸೇರಿಸಿ ಇದಕ್ಕೆ ಮೊದಲು ಹೇಗಿತ್ತು ಅದೇ ಥರ ವಾಪಸ್ ನಾವು ಫಿಟ್ಟಿಂಗ್ ಮಾಡ್ತಾ ಹೋಗಬೇಕಾಗುತ್ತೆ. ಸ್ಕ್ರೂಗಳು ಯಾವ ಥರ ನಾವು ಬಿಚ್ಚಿದ್ವಿ ಆಯಾ ಜಾಗಕ್ಕೆ ಅದೇ ಸ್ಕ್ರೂಗಳನ್ನು ನಾವು ಇಟ್ಟು ಇದಕ್ಕೆ ನಟ್ಟನ್ನು ಹಾಕಿ ಟೈಟ್ ಮಾಡ್ಕೋಬೇಕು ಕೆಳಭಾಗದಿಂದ. ಆನಂತರ ಈ ವೈರ್ ಹೊರಗಡೆ ಬಂತು. ಇದನ್ನೆಲ್ಲ ನಾವು ಕರೆಕ್ಟಾಗಿ ಸೇರಿಸ್ಕೋಬೇಕಾಗುತ್ತೆ. ಕ್ಲೀನಾಗಿ ಸೇರಿಸ್ಕೊಂಡ ನಂತರ ಇದನ್ನು ಒಂದು ಸ್ಟ್ಯಾಂಡ್ನ ಶಾಫ್ಟ್ ನೆಕ್ ಏನಿದೆ ಅದಕ್ಕೆ ಸೇರಿಸಿ ನಾವು ಸ್ಕ್ರೂನ ಈ ರೀತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ಲಾಕ್ ಏನಿದೆ ಅದನ್ನು ನಾವು ಹಾಕ್ಕೋಬೇಕಾಗುತ್ತೆ. ಆನಂತರ ಇದು ಆಸಿಲೇಟಿಂಗ್ ಬಾಕ್ಸ್ ಏನಿದೆ ಗೇರ್ ಬಾಕ್ಸ್ ಇದನ್ನು ನಾವು ಸೇರಿಸಿ ಇದಕ್ಕೂ ಸ್ಕ್ರೂಗಳನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಈ ರೀತಿ ನಾವು ಟೈಟ್ ಮಾಡ್ಕೋಬೇಕಾಗುತ್ತೆ. ಟೈಟ್ ಮಾಡ್ಕೊಂಡ ನಂತರ ನೋಡಿ ಇದು ನೇರವಾಗಿ ಒಂದು ನ್ಯೂಟ್ರಲ್ ವೈರನ್ನ ಕಂಡುಹಿಡಿಬೇಕು. ಕೆಲವುದರಲ್ಲಿ ಬ್ಲ್ಯಾಕ್ ಇರುತ್ತೆ, ಕೆಲವುದರಲ್ಲಿ ಯೆಲ್ಲೋ ಇರುತ್ತೆ, ಕೆಲವು ಕಡೆ ಬ್ಲೂ ಇರುತ್ತೆ. ನಾನು ಇದನ್ನು ಚೆಕ್ ಮಾಡಿದಾಗ ನೋಡಿ ನೇರವಾಗಿ ಈ 2 ಪಿನ್ನಿಂದ ಬ್ಲ್ಯಾಕ್ ವೈರ್ಗೆ ಕನೆಕ್ಷನ್ ಬರ್ತಾಯಿದೆ. ಇದು ನ್ಯೂಟ್ರಲ್ ಕನೆಕ್ಷನ್ನು. ಇನ್ನು ಉಳಿದ 3 ಕಲರ್ನ ವೈರ್ ಏನಿದೆ ಅದು 3 ಸ್ಪೀಡ್ ಆಗುತ್ತೆ. ಇದರಲ್ಲಿ ಒಂದೊಂದು ಫ್ಯಾನಲ್ಲಿ ಒಂದೊಂದು ಥರ ಇರುತ್ತೆ. ಈ ಫ್ಯಾನಲ್ಲಿ ಯಾವ ರೀತಿ ಇದೆ ನೀವು ನೋಡ್ಕೊಳ್ಳಿ. ಇದು ನ್ಯೂಟ್ರಲ್ ವೈರ್. ಇದನ್ನು ಒಂದು ಕೆಪಾಸಿಟ್ರಿಗೆ ನಾವು ಸೇರಿಸಿ ಅದಕ್ಕೊಂದು ವೈರನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕೆಪಾಸಿಟ್ರಿಗೆ ನ್ಯೂಟ್ರಲ್ ವೈರನ್ನು ಸೇರಿಸಿ ಒಂದು ಯೆಲ್ಲೋ ಕೆಪಾಸಿಟ್ರಿಗೆ ಹೋಗುತ್ತೆ, ಒಂದು ಬ್ಲ್ಯಾಕ್ ಕೂಡ ಕೆಪಾಸಿಟ್ರಿಗೆ ಹೋಗುತ್ತೆ. ಇದನ್ನು ಸೇರಿಸಿ ನಾವು ಸ್ಲೀವ್ ಹಾಕ್ಕೋಬೇಕಾಗುತ್ತೆ. ಟೇಪ್ ಕೂಡ ಹಾಕ್ಕೋಬೋದು, ಬಟ್ ಸ್ಲೀವ್ ಹಾಕಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಏನಾದರೂ ಪ್ರಾಬ್ಲಮ್ ಅಂದಾಗ ಮತ್ತೆ ಟೇಪೆಲ್ಲ ಬಿಚ್ಚಬೇಕು, ಹಿಂಸೆ ಆಗುತ್ತೆ. ಈ ಥರ ಸ್ಲೀವ್ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇದೊಂದು ರಬ್ಬರ್ ಟೈಪ್ ಸ್ಲೀವ್ ಬರುತ್ತೆ. ಇದು ನೋಡಿ 3 ಸ್ಪೀಡ್. ಇದು 3 ಸ್ಪೀಡನ್ನು ನಾವು ಕರೆಕ್ಟಾಗಿ ಕನೆಕ್ಷನ್ ಮಾಡ್ಕೋಬೋದು. ಈಗ ಇದು ಬ್ಲ್ಯಾಕ್ ವೈರ್ ಏನಿದೆ ನ್ಯೂಟ್ರಲ್ ಕಲೆಕ್ಷನ್. ಇಲ್ಲಿ ನೋಡಿ ಕೆಪಾಸಿಟರಿಂದ ನ್ಯೂಟ್ರಲ್ ವೈರ್ ಬಂದಿದೆ ಅಲ್ವಾ. ಇದನ್ನು ನಾನೀಗ ನ್ಯೂಟ್ರಲ್ ಕಲೆಕ್ಷನ್ ಕೊಟ್ಕೋತಾ ಇದ್ದೇನೆ. ಇನ್ನು ಈ 3 ಕಲರ್ ವೈರ್ ಏನಿದೆ ಇದು 3 ಸ್ಪೀಡ್ಗೆ ಕನೆಕ್ಷನ್ ಮಾಡ್ತಾ ಇದ್ದೇನೆ. ಈಗಿದು ನೋಡಿ ರನ್ ಆಗ್ತಾ ಇದೆಯಾ, ನಾನು ಮೊದಲು ಚೆಕ್ ಮಾಡ್ಕೋತಾ ಇದ್ದೀನಿ. ರನ್ ಆಗ್ತಾ ಇದೆ. ನೋಡಿ ಈ ಥರ ಫ್ಲೋ ಆಗಬೇಕಿದು ಭಾಳ ಈಸಿಯಾಗಿ. ಇದು ಮೊದಲು ಕೂಡ ರನ್ ಆಗ್ತಾಯಿತ್ತು, ಬಟ್ ಅದು ಸರಿಯಾಗಿ ಓಡ್ತಾ ಇರಲಿಲ್ಲ. ನೋಡಿ ಈಗ ಎಷ್ಟು ನೀಟಾಗಿ ಫ್ಯಾನ್ ಓಡ್ತಾ ಇದೆ. ಇಷ್ಟು ಈಸಿಯಾಗಿ ನೀವು ಕೂಡ ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.